ಇಲ್ಲಿ ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆಯಡಿ ಹಣ ಪಡ್ಕೋತಿದ್ರಾ? ಆದರೆ ಏಪ್ರಿಲ್ ತಿಂಗಳು ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರಾ? ಹಾಗಿದ್ರೆ ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಈ ಒಂದು ಅಪ್ಡೇಟ್ ಕೇಳಿದ್ಮೇಲೆ ಡೆಫಿನೆಟ್ಲಿ ನೀವು ಯಾರ್ಯಾರು ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಬದಲು ಹಣನ ಪಡ್ಕೋತಾ ಇದ್ದೀರಾ, ನೀವೆಲ್ಲರೂ ಕೂಡ ಖುಷಿ ಪಡುವಂಥ ಅಪ್ಡೇಟು. ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೆಳಗಡೆ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ ಯಾಕಂದರೆ ನೀವು ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ನೀವು ಗೃಹಲಕ್ಷ್ಮಿ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ 2,000 ರೂಪಾಯಿನ ಪಡ್ಕೋತಾ ಇರೋ ಸರ್ಕಾರದಿಂದ. ಅದೇ ಅಕೌಂಟ್ಗೆ ನಿಮ್ಗೆ ಏನಾಗ್ತಿದೆ ಅಂದರೆ ಪ್ರತಿ ತಿಂಗಳು ಕೂಡ ಅನ್ನಭಾಗ್ಯ ಯೋಜನೆ ಅಡಿ ಏನು ಅಕ್ಕಿ ಬದಲು ಹಣ ಬರಬೇಕಲ್ಲ ಅದು ಬರ್ತಿದೆ. ಆದರೆ ನಿಮಗೆ ಅಬ್ಸರ್ವ್ ಮಾಡಿರ್ಬೋದು, ಜನವರಿಯಿಂದ ಅಕ್ಕಿ ಬದಲು ಹಣ ಏನು ಬರ್ತಿದೆಯಲ್ಲ ಅದು ಮಾತ್ರ ಎಷ್ಟೊಂದು ಜನಕ್ಕೆ ಸರಿಯಾಗಿ ಬರ್ತಾಯಿಲ್ಲ, ಮತ್ತು ಎಷ್ಟೊಂದು ಜನಕ್ಕೆ ಹಣನೂ ಕೂಡ ಬರ್ತಾಯಿಲ್ಲ. ಮತ್ತು ಇಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಕೂಡ ಆಗಿದೆ. ಮತ್ತು ನೀವೆಲ್ಲರೂ ಕೂಡ ಏಪ್ರಿಲ್ ತಿಂಗಳದು ಹಣ ಬಂದಿಲ್ಲ ಅಂತ ವೆಯ್ಟ್ ಕೂಡ ಮಾಡ್ತಾ ಇದ್ದೀರಾ. ಮತ್ತು ಇಲ್ಲಿ ಅನ್ನಭಾಗ್ಯ ಯೋಜನೆ ಅಡಿ ನೀವೇನಾದರೂ ಪ್ರತಿ ತಿಂಗಳು ಕೂಡ ಅಕ್ಕಿ ಬದಲು ಹಣನ ಪಡ್ಕೋತಾ ಇದ್ದೀರಾ ಅಂದರೆ ಈ ಒಂದು ಅಪ್ಡೇಟ್ ಬಂದ್ಬಿಟ್ಟು ನಿಮ್ಗೆ ಅಪ್ಲಿಕಬಲ್ ಆಗುತ್ತೆ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಕೂಡ ಇದೆ. ಅದ್ರ ಬಗ್ಗೆ ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಇವಾಗ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡಿ. ಹಾಗೆ ವಿಡಿಯೋ ಕೂಡ ಒಂದು ಲೈಕ್ನ ಕೊಡಿ. ಇವಾಗ ನಾವು ಡೈರೆಕ್ಟಾಗಿ ನಿಮಗೆ ವಿಷಯದ ಬಗ್ಗೆ ಬರೋದಾದರೆ, ಇಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ನಿಮಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಬರ್ತಿದೆ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಏನಾದರೂ ನೀವು ಫಾಲೋ ಮಾಡ್ತಾ ಇದ್ದರೆ ಇವಾಗ ನಿಮಗೆ ರೀಸೆಂಟಾಗಿ ಒಂದು ಅಪ್ಡೇಟು ಕೂಡ ಕೊಟ್ಟಿದೆ. ನೀವು ರೆಗ್ಯುಲರ್ ಆಗಿ ಪ್ರತಿಯೊಂದು ವೀಡಿಯೋನು ಕೂಡ ನಮ್ಮ ಚಾನಲ್ಲಿ ಕ್ಲಿಕ್ ಮಾಡಿ ನೋಡ್ತಾ ಇದ್ದೀರಾ, ಪ್ರತಿಯೊಂದು ವಿಷಯನೂ ಕೂಡ ತಿಳ್ಕೊತಾ ಇದ್ದೀರಾ ಅಂದರೆ ಈ ಒಂದು ಮಾಹಿತಿ ನಿಮ್ಗೆ ಗೊತ್ತೇ ಇರುತ್ತೆ. ಇಲ್ಲಿ ಅನ್ನಭಾಗ್ಯ ಯೋಜನೆದು ನಿಮ್ಮದು ಏಪ್ರಿಲ್ ತಿಂಗಳು ಅಕ್ಕಿ ಹಣ ಬಂದ್ಬಿಟ್ಟು ಯಾವಾಗ ಬರಬೇಕಾಗಿತ್ತು ಅಂದರೆ ಇದೇ ತಿಂಗಳು ಒಂದು 10ನೇ ತಾರೀಕು ಆದಮೇಲೆ ನಿಮಗೆ ಬರಬೇಕಾಗಿತ್ತು, ಅಥವಾ 15ನೇ ತಾರೀಕು ಆದಮೇಲೆ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ನೀವು ಸಾಕಷ್ಟು ಜನ ಕಮೆಂಟ್ ಆಗ್ತಿರೋದು ಏನಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಬಂದಿದೆ, ಆದರೆ ಅಕ್ಕಿ ಬದಲು ಹಣ ಏನು ಬರಬೇಕಾಗಿದೆಯಲ್ಲ ಅದು ಬಂದಿಲ್ಲ ಅಂತ ಸಾಕಷ್ಟು ಜನ ಕಮೆಂಟ್ ಆಗ್ತಿದ್ರೆ. ಮತ್ತು ರೀಸೆಂಟಾಗಿ ಒಂದು ಅಪ್ಡೇಟ್ ಬಂದಿದೆ ಏನಂದರೆ ಆಹಾರ ಇಲಾಖೆ ಕಡೆಯಿಂದ ಇಲ್ಲಿ ಅನ್ನಭಾಗ್ಯ ಯೋಜನೆದ ಹಣ ಏನು ಹಾಕಬೇಕಾಗಿತ್ತಲ್ಲ ಅದರಲ್ಲಿ ನಮ್ಮದು ಸ್ವಲ್ಪ ಸರ್ವರ್ ಇಶ್ಯೂ ಆಗಿದೆ, ಮತ್ತು ಅಲ್ಲಿ ಕೆಲವು ಪ್ರಾಬ್ಲಮ್ಸ್ ಆಗಿರೋದ್ರಿಂದ ನಾವು ಲೇಟಾಗಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು ಏಪ್ರಿಲ್ ತಿಂಗಳು ಹಣನ. ಆದರೆ ಏಪ್ರಿಲ್ ತಿಂಗಳು ಹಣ ಬಂದ್ಬಿಟ್ಟು ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ನೀವು ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ರೆ. ಆದರೆ ಎಕ್ಸಾಕ್ಟ್ ಡೇಟು ಕೂಡ ಯಾರಿಗೂ ಕೂಡ ಅಪ್ಡೇಟ್ ಸಿಕ್ಕಿರಲಿಲ್ಲ ನಿಮಗೆ. ಆದರೆ ನಮಗೆ ಲಾಸ್ಟ್ ಒಂದು ಅಪ್ಡೇಟಲ್ಲಿ ಗೊತ್ತಾಗಿದೆ ಅಂದರೆ ಅನ್ನಭಾಗ್ಯ ಯೋಜನೆ ಅಡಿ ಏನು ಅಕ್ಕಿ ಬದಲು ಹಣ ಬರಬೇಕಾಗಿತ್ತಲ್ಲ ಅದು ಬಂದ್ಬಿಟ್ಟು ನಮಗೆ 20ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಬಿಡುಗಡೆ ಆಗುತ್ತೆ ಅಂತ ಹೇಳಿದರು. ಜೊತೆಗೆ ಈ ತಿಂಗಳು ಎಲ್ಲರೂ ಕೂಡ ರಿಸೀವ್ ಮಾಡ್ಕೊಳ್ಳಲ್ಲ ಏಪ್ರಿಲ್ ತಿಂಗಳು ಅಕ್ಕಿ ಹಣನ. ಈ ತಿಂಗಳು ಸ್ವಲ್ಪ ಜನ ರಿಸೀವ್ ಮಾಡ್ಕೋತಾರೆ, ಮುಂದಿನ ತಿಂಗಳು 15ನೇ ತಾರೀಕು ಒಳಗಡೆ ಎಲ್ಲರೂ ಕೂಡ ಏಪ್ರಿಲ್ ತಿಂಗಳದು ಅಕ್ಕಿ ಹಣನ ರಿಸೀವ್ ಮಾಡ್ಕೋತಾರೆ ಅಂತ ಹೇಳಿದರು. ಮತ್ತು ಆ ಒಂದು ಅಪ್ಡೇಟ್ ಪ್ರಕಾರನೇ ನಿಮ್ಗೆ ಏನಾಗಿದೆ ಅಂದರೆ ಅನ್ನಭಾಗ್ಯ ಯೋಜನೆ ಅಡಿ ನಿಮ್ಗೆ ಏನು ಪ್ರತಿ ತಿಂಗಳು ಕೊಡ್ತಿದ್ರಲ್ಲ ಅಕ್ಕಿ ಬದಲು ಹಣನ, ನೀವೆಲ್ಲರೂ ಕೂಡ ಅಕ್ಕಿನ ತಗೋತಾ ಇದ್ದೀರಾ. ಆದರೆ ಹಣ ಮಾತ್ರ ಏನಾಗ್ತಿದೆ ಅಂದರೆ ಸ್ವಲ್ಪ ಡಿಲೇ ಆಗ್ತಿದೆ, ಆನ್ ಟೈಮ್ ನಿಮ್ಗೆ ಯಾರಿಗೂ ಕೂಡ ಖಾತೆಗೆ ಬರ್ತಾ ಇರಲಿಲ್ಲ. ಆದರೆ ಇವಾಗ ಏಪ್ರಿಲ್ ತಿಂಗಳು ಹಣದ್ರ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಏನಂದರೆ ಇವಾಗ 25ನೇ ತಾರೀಕು ಅಂದರೆ ನಿನ್ನೆ ಬಂದ್ಬಿಟ್ಟು ಹಣ ರಿಲೀಸ್ ಆಗಿದೆ. ಬೇಕು ಅಂದರೆ ಇಲ್ಲಿ ಒಬ್ಬರು ಕಮೆಂಟ್ ಮಾಡಿದರೆ ನೀವು ನೋಡ್ಬೋದಾಗಿರುತ್ತೆ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಹಣ ಬಂದಿರುತ್ತೆ, ನಿಮ್ಮ ಖಾತೆಗೆ ಜಮಾ ಆಗಿರುತ್ತೆ. ಮತ್ತು ಈ ಒಂದು ವಿಡಿಯೋನ ಅನ್ನಭಾಗ್ಯ ಯೋಜನೆ ಹಣ ಪಡಿತವರಿಗೆ ಶೇರ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.